ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋ, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲಾ ವರದಿಗಾರ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಕಳೆದ 10 ದಿನಗಳಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಇನ್ನೇನು ಬರಗಾಲ ಬಂತು ಅನ್ನೋಷ್ಟೊತ್ತಿಗಾಗಲೇ ಈಗ ರಾಜ್ಯದ ಪಂಚ ನದಿಗಳು ಮೈದುಂಬಿ ಹರಿತಾ ಇದ್ದಾವೆ. ಸೊ ಏನೆಲ್ಲ ಸಮಸ್ಯೆಗಳಾಗಿದ್ದಾವೆ, ಎಷ್ಟು ಪ್ರಮಾಣದಲ್ಲಿ ರಾಜ್ಯಕ್ಕೆ ನೀರು ಬರುತ್ತೆ, ಪ್ರವಾಹದ ಆತಂಕ ಇದೆಯಾ ಇಲ್ವಾ ಅನ್ನೋದರ ಕುರಿತು ಡೀಟೇಲ್ ಆಗಿ ಮಾಹಿತಿ ನೋಡೋಣ ಈ ಒಂದು ವಿಡಿಯೋದಲ್ಲಿ. ಸೊ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಒತ್ತಿಕೊಂಡಿಡಿ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಜೂನ್ ತಿಂಗಳಲ್ಲಿ ಬಹುತೇಕ ಎಲ್ ನಿನೋ ಎಫೆಕ್ಟ್ಲಿಂದಾಗಿ ಒಂದು ಹನಿ ಕೂಡ ಮಳೆಗಾಲ ಸುರಿದಿರಲಿಲ್ಲ. ಬಹುತೇಕ ಬೆಳೆಗಳು ಭೂಮಿಯಲ್ಲೇ ಸಾಕಷ್ಟು ಏನಂತಂದರೆ ಒಣಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಜೂನ್ ತಿಂಗಳಲ್ಲಿ 50% ತುಂಬಬೇಕಾಗಿರ್ತಕ್ಕಂಥ ಜಲಾಶಯಗಳು ಒಂದು ಹನಿ ಕೂಡ ನೀರು ಬಾರದೆ ಸಾಕಷ್ಟು ಏನಂತಂದರೆ ರೈತರನ್ನ ಚಿಂತೆಗೀಡಾಗಿ ಮಾಡಿತ್ತು. ಆದರೆ ಜೂನ್ ಶುರು ಆಗ್ತಾ ಇದ್ದಂತೆಯೇ ಕಳೆದ 10 ದಿನಗಳಲ್ಲಿ ಸುರಿದಿರುವಂಥ ಭಾರಿ ಪ್ರಮಾಣದ ಮಳೆ ಬೆಳಗಾವಿ ಜಿಲ್ಲೆಯಾದ್ಯಂತ ಈಗ ಸಾಕಷ್ಟು ಏನಂತಂದರೆ ಅನಾಹುತಗಳನ್ನು ಸೃಷ್ಟಿ ಮಾಡಿದೆ. ಅದರ ಜೊತೆಗೆ ರೈತರ ಮೊಗದಲ್ಲಿ ಸಂತೋಷವನ್ನು ಕೂಡ ತಂದಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಕಳೆದ 10 ದಿನಗಳಿಂದ ಏನು ಮಳೆ ಸುರಿತಾ ಇದೆ, ಪರಿಣಾಮವಾಗಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಮುಖ ನದಿಗಳಾದಂಥ ಕೃಷ್ಣ ಆಗಿರ್ಬೋದು, ದೂದ್ಗಂಗಾ, ವೇದಗಂಗಾ, ಹಿರಣ್ಯಕೇಶಿ, ಘಟಪ್ರಭಾ ನದಿಗಳು ಈಗ ಮೈದುಂಬಿ ಹರಿತಾ ಇದ್ದಾವೆ. ಅದರ ಜೊತೆಗೆ ಹಿರಣ್ಯಕೇಶಿ, ಕೃಷ್ಣ, ದೂದ್ಗಂಗಾ, ವೇದಗಂಗಾ ಅಪಾಯದ ಮಟ್ಟವನ್ನು ಮೀರಿ ಇವತ್ತು ಹರಿತಾ ಇರತಕ್ಕಂಥದ್ದು. ಸೊ ಇದರಿಂದಾಗಿ ಏನಂತಂದರೆ ರೈತರಲ್ಲಿ ಇರ್ತಕ್ಕಂಥ ಚಿಂತೆ ಈಗ ದೂರ ಆಗಿರ್ತಕ್ಕಂಥದ್ದು. 30% ಏನು ಬೆಳಗಾವಿಯ ಲೈಫ್ ಲೈನ್ ಅಂತ ನಾವು ಕರಿತೀವಿ, ಹಿಡಕಲ್ ಜಲಾಶಯ, ಈಗ 30% ಅದು ಕೂಡ ಭರ್ತಿಯಾಗಿರ್ತಕ್ಕಂಥದ್ದು. ಜೂನ್ ತಿಂಗಳಲ್ಲಿ 5 TMC ಇದ್ದಂಥ ಹಿಡಕಲ್ ಜಲಾಶಯ ಈಗ ಬರೋಬ್ಬರಿ 12 TMC ವರೆಗೆ ಬಂದು ತಲುಪಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ಸುಮಾರು 25,000ಕ್ಕೂ ಹೆಚ್ಚಿನ ಇನ್ಫ್ಲೋ ಬರ್ತಾ ಇದೆ. ಇನ್ನೂ ಒಂದು ವಾರ ಇದೇ ರೀತಿ ಮಳೆ ಸುರಿದ್ರೆ 100% ಆಗಿ ಆ ಒಂದು ಜಲಾಶಯ ಕೂಡ ತುಂಬುತ್ತೆ. ಇದು ರೈತರ ಮೊಗದಲ್ಲಿ ಖುಷಿ ತಂದಿರುವಂಥ ವಿಚಾರವಾದರೆ, ಇನ್ನು ಬೆಳಗಾವಿ ಜಿಲ್ಲೆಯಾದ್ಯಂತ ಏನಿವತ್ತು ಮಹಾಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಆ ಅವಾಂತರಗಳು ಏನು ಅಂತ ನೋಡೋದಾದರೆ, ಈಗಾಗಲೇ ದೂದ್ಗಂಗಾ, ವೇದಗಂಗಾ ನದಿ ಅಪಾಯದ ಮಟ್ಟವನ್ನು ಮೀರಿರ್ತಕ್ಕಂಥದ್ದು. ಯಾಕಂತಂದರೆ ಚಿಕ್ಕ ನದಿ ಆದ ಕಾರಣ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ಸುಮಾರು 30-35 ಸಾವಿರ ಕ್ಯೂಸೆಕ್ಸಷ್ಟು ಒಳಹರಿವು ಬರ್ತಾ ಇರೋದ್ರಿಂದ ನದಿ ತನ್ನ ಪಾತ್ರವನ್ನು ಬಿಟ್ಟು ಸಂಪೂರ್ಣವಾಗಿ ಹೊರಗಡೆ ಹೋಗಿರ್ತಕ್ಕಂಥದ್ದು. ನದಿ ದಡದಲ್ಲಿ ಬರುವಂಥ ಅಂದರೆ ನದಿ ತೀರದಲ್ಲಿ ಬರುವಂಥ ಏನು ಇವತ್ತು ಜಮೀನುಗಳಿದ್ದಾವೆ, 1 ತಿಂಗಳ ಹಿಂದಷ್ಟೇ ಆ ಒಂದು ಜಮೀನುಗಳಿಗೆ ನೀರಿಲ್ಲದೆ, ಯಾಕಂದರೆ ನದಿ ಸಂಪೂರ್ಣವಾಗಿ ಖಾಲಿಯಾಗಿ ಹೋಗಿತ್ತು. ಆ ಒಂದು ಬೆಳೆದಿರ್ತಕ್ಕಂಥ ರೈತರು ಜಮೀನಿನಲ್ಲಿ ಬೆಳೆಯನ್ನು ಬೆಳೆದಿದ್ರು, ಉದ್ದು, ತೊಗರೆ, ಸೋಯಾಬೀನ, ಕಬ್ಬು ಏನು ಬೆಳೆಗಳನ್ನ ಬೆಳೆದಿದ್ರು, ನೀರಿಲ್ಲದೆ ಆ ಒಂದು ಬೆಳೆಗಳನ್ನ ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅಂತೇಳಿ ಸಾಕಷ್ಟು ಸಾಹಸವನ್ನು ಪಡ್ತಾ ಇದ್ರು. ಮೊದಲಿಗೆ ಮಳೆ ಆದಂಥ ಸಂದರ್ಭದಲ್ಲಿ ರೈತರು ಸಂತೋಷ ಕೂಡ ಪಟ್ಟಿದ್ರು. ಆದರೆ ಇವತ್ತು ನದಿ ಅಪಾಯದ ಮಟ್ಟವನ್ನು ಮೀರಿ ತನ್ನ ಪಾತ್ರವನ್ನು ಬಿಟ್ಟು ಹರಿತಾ ಇರುವ ಪರಿಣಾಮವಾಗಿ ಈಗ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿರ್ತಕ್ಕಂಥ ಬೆಳೆಗಳು ಇವತ್ತು ನೀರಿನಲ್ಲಿ ನಿಂತು ಸಂಪೂರ್ಣವಾಗಿ ಏನಂತಂದರೆ ಕೊಳೆತು ಹೋಗುವಂಥ ಪರಿಸ್ಥಿತಿಗೆ ಬಂದು ನಿಂತಿರ್ತಕ್ಕಂಥದ್ದು. ಇನ್ನು ಕೃಷ್ಣಾ ನದಿಯ ವಿಚಾರವನ್ನು ನೋಡೋದಾದರೆ, ಈಗಾಗಲೇ ಕೃಷ್ಣಾ ನದಿಗೆ ಬರೋಬ್ಬರಿ 1,40,000 ಕ್ಯೂಸೆಕ್ಸಷ್ಟು ನೀರು ಹರಿದು ಬರ್ತಾ ಇದೆ. ಆ ಒಂದು ನೀರು ಈಗ ಕ್ರಮೇಣವಾಗಿ ನಿತ್ಯವೂ ಕೂಡ ಹೆಚ್ಚಾಗ್ತಾ ಇದೆ. ಅಂದರೆ ಹೆಚ್ಚು ಕಮ್ಮಿ ಸರಾಸರಿ ಪ್ರತಿದಿನವೂ ಸುಮಾರು 20,000 ಕ್ಯೂಸೆಕ್ಸಷ್ಟು ನೀರಿನ ಒಳಹರಿವು ಹೆಚ್ಚಾಗ್ತಾನೆ ಇದೆ. ಪರಿಣಾಮವಾಗಿ ಈಗ ಕೃಷ್ಣಾ ನದಿ ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ಜಮೀನುಗಳು ಕೂಡ ಸಾಕಷ್ಟು ನೀರಿನಿಂದ ಆವೃತವಾಗಿ ಅಲ್ಲೂ ಕೂಡ ಬೆಳೆ ಹಾನಿಯಾಗಿದೆ. ಅದರ ಜೊತೆಗೇನೆ ಪ್ರಮುಖವಾಗಿ ಇವತ್ತು ನೀರು ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಕೆಳ ಹಂತದ ಇರ್ತಕ್ಕಂಥ ಬರೋಬ್ಬರಿ 8 ಸೇತುವೆಗಳು ಇವತ್ತು ಜಲಾವೃತಗೊಂಡು 30 ಹಳ್ಳಿಗಳ ಜನ ಇವತ್ತು ಸುತ್ತುವರೆದು ಸಂಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈಗಾಗಲೇ ಏನು ಕುಡ್ಚಿ ಸೇತುವೆ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಕುಡ್ಚಿ ಸೇತುವೆಯ ಒಂದು ಸ್ಟೇಟಸನ್ನು ನಾವು ನೋಡಿದಾಗ ಇದು ರಾಜ್ಯ ಹೆದ್ದಾರಿ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಜಮಖಂಡಿಯಿಂದ ಹಿಡಿದು ಕುಡ್ಚಿ, ಜಮಖಂಡಿ, ತೇರದಾಳ, ರಬಕವಿ ಹೀಗೆ ಅಲ್ಲಿಂದ ಹಿಡಿದು ಮಿರಜ್ಗೆ ಹೋಗುವಂಥ ಪ್ರಮುಖ ಅಂತಾರಾಜ್ಯಕ್ಕೆ ಕನೆಕ್ಟ್ ಆಗುವಂಥ ಸಂಪರ್ಕ ಕೊಂಡಿ ಇದು. ಇವತ್ತು ಕುಡ್ಚಿ ಸೇತುವೆ ಮುಳುಗಡೆ ಆಗಿರೋದ್ರಿಂದ ಪರಿಣಾಮವಾಗಿ ಇವತ್ತು ವಾಹನ ಸಹವಾರರು ಸಾಕಷ್ಟು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸುತ್ತುವರೆದು ಹೋಗಬೇಕು ಅಂತಂದರೆ ಬರೋಬ್ಬರಿ 50 ಕಿಲೋಮೀಟರ್ ಎಕ್ಸಸ್ ಟ್ರಾವೆಲನ್ನು ಮಾಡಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೇಳೋದಾದರೆ ಏನಿವತ್ತು ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಏನು ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಇದರಿಂದ ರೈತರ ಮೊಗದಲ್ಲಿ ನಗು ಬೀರಿದೆ. ಒಂದಷ್ಟು ಕೃಷ್ಣಾ ನದಿ ದಡದ ರೈತರು ತೊಂದರೆಯನ್ನು ಅನುಭವಿಸಿದರೆ, ಇನ್ನೂ ಉಳಿದಿರ್ತಕ್ಕಂಥ ರೈತರು ಆಗಿರ್ಬೋದು, ನೂರಾರು ಹಳ್ಳಿಗಳ ಜನ ನಿಟ್ಟುಸಿರು ಬಿಡುವಂಥ
ಒಂದು ಇವತ್ತು ನಿಟ್ಟುಸಿರು ಬಿಡುವಂತಾಗಿದೆ. ಯಾಕಂತಂದ್ರೆ ನೀರಿಲ್ಲ ಅಂತಂದ್ರೆ ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಕುಡಿಯೋದಕ್ಕಾದ್ರೂ ನೀರು ಬರಲಿ ಅನ್ನುವಂಥ ಪ್ರಾರ್ಥನೆಯನ್ನ ದೇವ್ರ ಬಳಿ ಮಾಡ್ತಾ ಇದ್ರು. ಈಗ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ, ಇನ್ನೂ ಕೂಡ ಮಳೆ ಮುಂದುವರೆದಿರ್ತಕ್ಕಂಥದ್ದು. ಸೊ ಮುಂದೆ ಬರುವಂಥ ದಿನಮಾನಗಳಲ್ಲಿ ಯಾವ ರೀತಿ ಇಲ್ಲಿನ ಚಿತ್ರ ನಿರ್ಮಾಣ ಆಗುತ್ತೆ ಅನ್ನುವಂಥರ ಕುರಿತು ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ News18. ಸೊ ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತಾನೆ ಭಾವಿಸ್ತೀನಿ. ಈ ಒಂದು ಕಂಟೆಂಟ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿರ್ತಕ್ಕಂಥ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲೂ News18 ಕನ್ನಡ ಚಾನಲ್ನ ಫಾಲೋ ಆಗಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.